ಏನ್ ಮ್ಯಾಚ್ ಗುರು. ಥೂ ಥೂ ಥೂ. ಹೋಗೋ ಹೋಗೋ. ಅಲ್ಲಿ ಅವನ್ಗೋ ಹೇಳ್ತಾ ನೀನೇ ಹೋಗೋ. ಏನ್ ಸಿ ಎಸ್ ಕೆ ಮ್ಯಾಚ್ ಗುರು. ಮಕ್ಕುಗಿಯರ್ ಯಾರು ಇಲ್ವಾ ಗುರು ಸಿ ಎಸ್ ಕೆ. ಅಂಕಲ್ ಮಕ್ಕಳು ಅಂತ ಪ್ರೂವ್ ಮಾಡ್ತಾನೆ ಬರ್ತಾರೆ ಗುರು. ಹೋದ್ ಸರಿ ಮಾತ್ರ ಕಚ್ಚಡವಾಗಿ ಆಡ್ಬಿಟ್ರು. ಈ ಸರಿ ಫಸ್ಟ್ನೇ ಮ್ಯಾಚ್ ಏನ್ ಮ್ಯಾಚ್ ಗುರು. 70 ರನ್ ಹೊಡೆಯಲ್ಲ ಅನ್ಕೊಂಡಿದ್ದೇವೆ ಗುರು. ಅದ್ರಲ್ಲಿ ಬಂದ್ ಯಾರು ಓವರ್ ಟನ್ 48 ರನ್. ನಾವು 100 ದಾಟಲ್ಲ ಅನ್ಕೊಂಡಿದ್ದೇವೆ ಗುರು. ಥೂ ಥೂ ಥೂ. ನಾನ್ ಮುಂದೆ ಹೇಳ್ತಾರಲ್ಲ ಹೆಂಗೆ ಅಂದ್ರೆ ಗುರು, ಒಂದ್ ಇದ್ರೊಳಗೆ ದೊಡ್ಡಣ್ಣ ಮೂವಿಲಿ ಹೇಳ್ತಾರಲ್ಲ, ಅಣ್ಣ ನಮ್ ತಲೆ ಮೇಲೆ ಒಂದು ಕಲ್ಲು ಬಿದ್ಬಿಡ್ತು ಕಣ, ಅವ್ರನ್ನ 2ನೇ ಹಾಸಿಗೆ ಮನಗ್ಸಿದೀನಿ, 3ನೇ ಹಾಸಿಗೆಗೆ ಮನಗ್ಸಿದೀನಿ, 4ನೇ ಹಾಸಿಗೆಗೆ ಮನಗ್ಸಿದೀನಿ ಅಂದಿನಿ ಅಂತಲ್ಲ. ಆ ರೀತಿ ಆಗೋಯ್ತು ಗುರು. ಏನ್ ಗುರು ಸಂಜು ಸ್ಯಾಮ್ಸನ್ ಗುರು ಎಲ್ಲ ಬಂದ್ರೆ ಟಕ 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 ಅಂತ ಬರ್ತಾರೆ. ಮೊದಲು ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ನೋಡ್ತಾರೆ, ಸಂಜು ಸ್ಯಾಮ್ಸನ್ ಬರ್ತಾರೆ. 6 ರನ್ ಹೊಡಿತಾರೆ, ಟಗ್ ಔಟ್. 6 ರನ್ ಹೊಡಿತಾರೆ, ವಿಕೆಟ್. ಶಿವಮ್ ದುಬೆ ಔಟು, ಎಲ್ಲ ಔಟು. ಏನ್ ಗುರು ಇದು ಸಿ ಎಸ್ ಕೆದು. ಯಪ್ಪ ಸಿ ಎಸ್ ಕೆ ಗೋಳು ಕೇಳೋರಿಲ್ಲ ಗುರು. ನನಗಂತೂ ಯಪ್ಪ ಏನ್ ಮ್ಯಾಚ್, ಏನ್ ಆಡಿದ್ರು ಯಪ್ಪ ನನಗೆ ತಲೆ ಕೆಟ್ಟು ಹೋಗ್ಬಿಡ್ತು ಗುರು. 100 ರನ್ ದಾಟಿವಲ್ಲ ಗುರು. 100 ರನ್ ಹೊಡಿತಾರೆ ಅನ್ಕಂಡೆ ಇರ್ಲಿಲ್ಲ ಗುರು. ಬಂದು ಓವರ್ ಟನ್ ಏನೋ 48 ರನ್ ಹೊಡೆದ್ರು. 127 ರನ್ ಗುರು. ಯಪ್ಪಾನೆ ಕೆಟ್ಟೆ. ವರ್ಸ್ಟ್ ಮ್ಯಾಚ್ ಗುರು. ಅದಕ್ಕೆ ಈವೆಂಟ್ ಮಾಡ್ದಂತೆ ರೋರಾ ಈವೆಂಟ್, ಏನೋ ಈವೆಂಟ್ ಮಾಡ್ಕೊಂಡು ಸರ್ ನಾವು ಸಿ ಎಸ್ ಕೆ ಅಂಕಲ್ ಮಕ್ಕಳು ಸಿ ಎಸ್ ಕೆ ಗಿಜ್ಗೆ ಸೋತ್ವಾಗ್ಬಿಟ್ರು ಗುರು. ಆರ್ ಸಿ ಬಿ ಮೇಲೆ ಅಂತ ಬಂದ್ರೆ ಸಿ ಎಸ್ ಕೆ ತೋಪ್ಗೆ ಗುರು. ಮನೆ ಕಡಿಕೆ ಯಾವ ಹೊಡೆದ್ ಕಳಿಸ್ತಾ ಇರೋದು. ನಡೀರಿ ಬರ್ಲೇಬೇಡಿ ಇನ್ನೆತ್ತಾಗಿ ಅಂತ ಗುರು. ಏನಪ್ಪ ಆಡಿದ್ದು ಯಪ್ಪ. ಆಯುಷ್ ಬಂದ್ರೆ ಟಕ್ಔಟ್. ನನ್ನೇ ನಡೆದಂತೂ ಮ್ಯಾಚ್ ಅಲ್ಲ ಗುರು. ಯಪ್ಪ ಮ್ಯಾಚು ಯಪ್ಪ. ಸಿ ಎಸ್ ಕೆ ಫ್ಯಾನ್ಸ್ಗಳಿಗಂತೂ ಉರ್ಸಿರ್ತಾರೆ ಸರಿಯಾಗಿ ಉರ್ಸಿರ್ತಾರೆ ಗುರು. ಏನ್ ಮ್ಯಾಚ್ ಗುರು. ಬಂದ್ರು ರಾಜಸ್ಥಾನ್ ರಾಯಲ್ಸ್ ಅವರು ಗುರು. ಏನ್ ಗುರು ವೈಭವ್ ಸೂರ್ಯವಂಶಿ 15 ಬಾಲಿಗೆ 50 ಹೊಡೆದು ಬಿಸಾಕ್ಬಿಟ್ಟ ಗುರು. ಯಪ್ಪನಿಗೆಟ್ಟೆ ಬಂದಿದೆ 3 6, 4 6, 3 4. ಏನ್ ಗುರು ವೈಭವ್ ಸೂರ್ಯವಂಶಿ ಗುರು. ಅವ್ನ್ ಏನಾರ ನಿಜವಾಗ್ಲೂ ಇದ್ದ ಅಂದ್ರೆ 30 ಬಾಲ್ 50 ಬಾಲ್ ಆಡೋದಂದ್ರೆ ಗುರು 30 ಬಾಲಿಗೆ 100 ಹೊಡೆದ್ ಬಿಡ್ತಾನೆ ಗುರು. ಬಂದಿಲ್ಲ ಟಕ ಅಂತ ಬೀಸ್ ಹೊಡಿತಾ ಇರದೆ 6 ನೋಡ್ಬೇಕಾದ್ರೆ ರಾಜಸ್ಥಾನ ಇದು ಡಾಮಿನೇಟೆಡ್ ಸೋಲು ಗುರು. ಅಂತ ಇದೀನಿ ಗುರು. ಸಿ ಎಸ್ ಕೆಗಂತೂ ರಾಜಸ್ಥಾನ ಗಿಲ್ಲಿ ಸೆಕೆಂಡ್ ಅಲ್ಲಿ ಗೆದ್ದಿರೋದು. ಏನ್ ಮ್ಯಾಚ್ ಗುರು. ಈ ತರ ಮ್ಯಾಚ್ ಗುರು. ಏನ್ ಆಡ್ಸಿರ್ ರಾಜಸ್ಥಾನ ಅವರು. ಸೂಪರ್ ಆಗಿ ಆಡ್ಸಿರ್ ಗುರು. ಸಿ ಎಸ್ ಕೆ ಮಾತ್ರ ನಾಯಿ ಹೊಡೆದಂಗೆ ಹೊಡೆದು ಮನೆ ಕಡೆಗೆ ಪಕ್ಕ ಗುರಿ. ಈ ಸರಿ ನಾವು ಸಿ ಎಸ್ ಕೆ ದೊಡ್ಡ ಗಟ್ಟಿಗಳೆಲ್ಲ ಅವ್ರೆ ಕಣಪ್ಪ. ಒಳ್ಳೆ ಸಖತ್ತಾಗಿ ಆಡ್ತಾರೆ. ಸಿ ಎಸ್ ಕೆ ಗೆಲ್ಲುತ್ತೆ ಅಂತ ಎಲ್ಲ ಅನ್ಕೊಂಡಿರ್ತಾರೆ. ಬಂದು ನೋಡ್ತಿದಂಗೆ ಟಾಸ್ ವಿನ್ ಆಗಿದೆ ನಮ್ ರಾಜಸ್ಥಾನ ಅವರು. ಬಂದು ಸಿ ಎಸ್ ಕೆ ಆಡಿರೋ ತುಬುಕ್ ಅಂತ ಉದ್ರೋಗ್ಬಿಟ್ರು ಗುರು. ಹಿಂಗೆ ಬುಗ್ರಿ ಆಡಿಸ್ತಾರಲ್ಲ ಟಕ್ ಅಂತ ಹಂಗ್ ಉದ್ರೋಗ್ಬಿಟ್ರು ಗುರು. ಯಪ್ಪ ಮ್ಯಾಚ್ ನನಗೆ ನಗಾ ಗುರು. ಮ್ಯಾಚ್ ನೋಡ್ಬಿಟ್ಟು ಯಪ್ಪ ಏನ್ ಸಿ ಎಸ್ ಕೆ ಏನು 5 ಸಾರಿ ಕಪ್ನ ಗೆದ್ದಿರೋದು. 5 ಸಾರಿ ಗೆದ್ದೋರ ಏನ್ 1 ಸಾರಿ ಗೆದ್ದೋರ. ಯಪ್ಪ ಗೆದ್ದೇನೋ ಕಪ್ಪು ಹಂಗನ್ಸ್ಬಿಡ್ತು ಗುರು. ಅಂಕಲ್ ಮಕ್ಳೇ ಗುರು. ಪ್ರೂವ್ ಮಾಡ್ತಾನೆ ಬರ್ತಾರೆ ಗುರು ಸಿ ಎಸ್ ಕೆ ಮಾತ್ರ. ಏನಪ್ಪ ಇನ್ನೊಂದು ಮೇನ್ ಕಾರಣ ಧೋನಿ ಅವ್ರಿಲ್ಲ, ಆಮೇಲೆ ಡೆವಾಲ್ಡ್ ಬ್ರೇವಿಸ್ ಅವ್ರಿಲ್ಲ. ಅವ್ರಿಬ್ರು ಬಿಟ್ಟಾಕಿರಿ ಅವರು. ಒಳ್ಳೊಳ್ಳೆ ಬ್ಯಾಟರ್ ಸಂಜು ಸ್ಯಾಮ್ಸಂಗ್, ಗಾಯಕ್ವಾಡ್, ಶಿವಮ್ ದುಬೆ, ಓವರ್ ಟನ್, ಆಮೇಲೆ ಇವ್ರು ಯಾರಪ್ಪ ಆಯುಷ್ ಮಾತ್ರ ಎಲ್ಲ ಅವ್ರೆ. ಏನು ದಬಾಕಕ್ಕೆ ಆಗ್ಲಿಲ್ಲ ಸಿ ಎಸ್ ಕೆ ಅವ್ರದ್ದು. ಸಿ ಎಸ್ ಕೆ ಫ್ಯಾನ್ಸ್ ಮಾತ್ರ ಹಳ್ಕಂಡು ಮನೆ ಕಡೆಗೆ ಹೋಗಿರ್ತಾರೆ. ಸೂಪರ್ ರಾಯಲ್ಸ್ ಮಾತ್ರ ಸೂಪರ್. ಮಾತೇ ಇಲ್ಲ ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಮಾತ್ರ ಸೂಪರ್ ಆಗಿ ಆಡಿರು. ವೈಭವ್ ಸೂರ್ಯವಂಶಿ ಬಂದು ಟಕ 15 ಬಾಲಿಗೆ 50 ರನ್ ಟಕ್ ಅಂತ ಹೊಡೆದು ಬಿಸಾಕಿ ಔಟ್ ಆಗಿ ಮನೆ ಕಡೆಗೆ ಹೋದ್ರು ಅವರು. ನಿಜವಾಗ್ಲೂ ವೈಭವ್ ಸೂರ್ಯವಂಶಿ ಇದ್ರೆ ಸುಮಾರು 8 ಮುಗ್ಸಾಕ್ ಬರೋ ಅನ್ಸುತ್ತೆ ಗುರು. ಹಂಗೆ ಗುರು ಆಡ್ಸಿದ್ದು ಮಾತ್ರ ಸೈಕ್ ಆಗಿತ್ತು ನೆನ್ನೆ ಮ್ಯಾಚ್ ಮಾತ್ರ. ಯಾರ್ಯಾರು ಸಿ ಎಸ್ ಕೆ ನಂಬ್ಕೊಂಡ್ ಬಂದಿರ, ಮಂಜುನಾಥನ ನಂಬು, ಸಿ ಎಸ್ ಕೆ ಕೈಗೆ ಚೊಂಬು, ಈ ಸರಿ ಪಕ್ಕ ಎಲಿಮೇಟ್ ಮ್ಯಾಚ್ ಇಂದ ಚೊಂಬು. ಸಿ ಎಸ್ ಕೆ ಮನೆ ಕಡೆಗೆ ಹೋಗೋದಂತೂ ಪಕ್ಕ. ಏನು IPL ಅನ್ಕೊಂತಾರ. ಏನ್ ಗುರು ಮ್ಯಾಚ್ ಇದು. ಒಂದ್ ಕಡೆ ನಗ, ಒಂದ್ ಕಡೆ ಅಳ.
ಅಯ್ಯೋ ನಮ್ಗಂತೂ ನೋಡಕ್ ಆಯ್ತಲ್ಲ ಗುರು CSK ಹಿಂಗ್ ಆಡ್ಲಿ ಅಂದ್ರೂ ಪರವಾಗಿಲ್ಲ, ಈ ತರ ಮ್ಯಾಚ್ ಮಾತ್ರ ಆಡ್ಬಾರ್ದು ಗುರು. ಈ ತರ ಮ್ಯಾಚ್ ಒಂದ್ 200 ಟಾರ್ಗೆಟ್ ಎಲ್ಲ ಕೊಡಕ್ ಬೇಡವಾ, ಎಲ್ಲಾರು ಔಟ್, ಟಕ 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 ಅಂತ ಔಟು ನೋಡಿ ನನಗೆ ಒಂದ್ ಕಡೆ ನಗು ಒಂದ್ ಕಡೆ ಹಳ ತಡ್ಕೊಳಕ್ ಆಗ್ತಾ ಇಲ್ಲ ಗುರು. ಏನಾರ RCB ಮೇಲೆ ಅಂತ ಬಂದ್ರೆ RCB ಅಂತೂ ಹುಚ್ಚು ನಾಯಿ ಹೊಡೆದ ಬಿಸಾಕ್ಬಿಡ್ತಾರೆ ಗುರು. 250 ರನ್ ಟಾರ್ಗೆಟ್ ಪಕ್ಕ. CSK ಬನ್ನಿ, ಇನ್ನ ಐತೆ ಮರಿ, ತಲೆ ಕೆಡ್ಸ್ಕೊಳಕ್ ನಮ್ಮ ಮೇಲೆ ಐತೆ, RCB ಮೇಲೆ ಬನ್ನಿ. ನಿಮ್ಗೆ CSK ಅವರೇ ಅಂಕಲ್ ಮಕ್ಳ ಹೊಡ್ದಿ ಕಳಿಸ್ತಾ ಇರೋದೆ, ನಿಮ್ ಕೈಗೆ ಚೊಂಬು ನಮ್ ಕೈಗೆ ಕಪ್ಪು ಕೊಟ್ಟಿ ನಾವು ಹೋಗ್ತಾ ಇರೋದೆ. ಬನ್ನಿ ತೋರಿಸ್ತೀವಿ ಏನು ಅಂತ. ಮ್ಯಾಚ್ ಮಾತ್ರ ಗುರು ತಲೆ ಕೆಡ್ಸ್ಕೊಂಬಿಟ್ರಿ ಗುರು, ಆ ರೀತಿ ಇತ್ತು ಮ್ಯಾಚ್ ಮಾತ್ರ. ನೆನ್ನೆ ಮಾತ್ರ ಸೈಕ್ ಅಂದ್ರೆ ಸೈಕ್ ಊರು, ಸೂಪರ್ ಡೂಪರ್ ಮ್ಯಾಚ್ ಮಾತ್ರ. ಇದ್ ನೋಡಕ್ ಮಾತ್ರ ಇಂಟ್ರೆಸ್ಟ್ ಆಗಿತ್ತು. ಏನೆಲ್ಲ ಟಕ ಟಕ ಅಂತ ಬಂದು ಔಟ್ ಆಗಿ ಹೊಂಟೋಯ್ತಾರ ಗುರು. CSK ಮಕ್ಕುಗೆ ಯಾರಿಲ್ವಾ ಗುರು. ಅವನ 14 ಕೋಟಿ ಕೊಟ್ಟು ತಾಣವ್ರಂತಪ್ಪ. ಕಾರ್ತಿಕ್ ಶರ್ಮನು ಯಾರೋ ಅವರಲ್ಲಪ್ಪ, 14 ಕೋಟಿ ಕೊಡ್ತಾನ. ಏನು ಆಡ್ಲಿಲ್ಲ. ಔಟ್ ಬಂದ, 6-7 ರನ್ ಹೊಡೆದ ಔಟ್. ಡುಬುಕ್ ಮ್ಯಾಚ್ CSKದು ಹೋಗ್ಬಿಟ್ಟಿದೆ. ಅದ್ರೊಳು ನಮ್ ಜಡೇಜಾ ಬೇರೆ ಬಿಟ್ಬಿಡ್ರಲ್ಲ, ಎಂತೆಂತ ನಿಯತ್ತಾಗಿದೆ ಮಚ್ಚ. ಜಡೇಜಾನೇ ಬಿಟ್ಬಿಟ್ಟು, ಜಡೇಜವ್ರು ಬಂದ್ರು 2 ವಿಕೆಟ್ ತೆಗ್ದೆ ಬಿಸಾಕ್ಬಿಟ್ರು CSK ಮೇಲೆ ಮಾತ್ರ. ಹೆಂಗೆ ಮ್ಯಾಚ್ ಮಾತ್ರ ಮಾತ್ರ ಸೈಕ್ ಆಗಿತ್ತು ಗುರು. ನೋಡಿಲ್ಲ ಅಂದ್ರೆ ಹೈಲೈಟ್ಸ್ ನೋಡಿ ಗುರು. ನೀವೇನನ್ಸಂತೀರ ಗುರು? ನೆಕ್ಸ್ಟ್ ಮ್ಯಾಚ್ CSK ಅವ್ರು ಗೆಲ್ಲಲ್ವಾ? ಬನ್ನಿ, RCB ಇದ್ದಾಗ CSK ಅವ್ರು ಎಷ್ಟು ರನ್ ಹೊಡಿತಾರೆ, ಇದೇ ರೀತಿ ಆಡ್ತಾರೆ RCB ಅವ್ರು ಎಷ್ಟು ರನ್ ಹೊಡಿತಾರೆ, ಅದು ಮೊದಲು ಕಮೆಂಟ್ ಮಾಡಿ ತಿಳಿಸಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಸ್ತು ಸುಸ್ತು ಜುಸ್ತು ಇರುತ್ತೆ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.